ಅಥಣಿ ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ಮಾಡಿದ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿ. ನಾನು ವಿಜ್ಞಾನಿ 2025ರ ಕಾರ್ಯಾಗಾರದಲ್ಲಿ ಅಥಣಿ ತಾಲೂಕಿನ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ಮಾಡಿರುವುದು ಪ್ರಶಂಸನೀಯ ಎಂದು ಸಂಸ್ಥೆಯ ಅಧ್ಯಕ್ಷರು ಶ್ರೀ ಆರ್.ಎಂ. ಪಾಟೀಲ್ ಹೇಳಿದರು. ತದನಂತರ ಸಂಗಮೇಶ ಅಚ್ಚಡದ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಳಗಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕರ್ನಾಟಕ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಭಾರತ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಇಸ್ರೋ, ಭಾರತ ಸರ್ಕಾರ ಇವರು ದೊಡ್ಡ ಬಳ್ಳಾಪುರದಲ್ಲಿ ನಡೆದ 9 ದಿನಗಳ ಕಾಲ ನಾನು ವಿಜ್ಞಾನಿ 2025 ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ 9 ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದರಲ್ಲಿ ನಮ್ಮ ಅಥಣಿ ತಾಲೂಕಿನ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿ ವಿದ್ಯಾಶ್ರೀ ಬಿರಾದರ್, ಭಾರತ ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ ಎ.ಎಸ್. ಕಿರಣ್ ಕುಮಾರ್ ಮತ್ತು 30 ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ಬರೆದಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಈ ಸಾಧನೆ ನಮ್ಮ ತಾಲೂಕಿನ ಕೀರ್ತಿ ಹೆಚ್ಚಿಸಿದೆ ಎಂದರು. ಅಥಣಿ ತಾಲೂಕಿನ ವಿದ್ಯಾರ್ಥಿ ಜೊತೆ ರಾಜ್ಯದ ಮತ್ತಿತರ ಜಿಲ್ಲೆಗಳ 160 ವಿದ್ಯಾರ್ಥಿಗಳು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ನಿರ್ಮಿಸಿ ಇತಿಹಾಸದಲ್ಲೇ ಪ್ರಥಮವಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ ಮೆಚ್ಚಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ, ಪದಕ ವಿತರಿಸಿ ಅಭಿನಂದಿಸಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಮತ್ತು ಕಳೆದ 5 ವರ್ಷಗಳಿಂದ ವಿಜ್ಞಾನ ಮತ್ತು ಮೌಢ್ಯತೆ ವಿರುದ್ಧ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮಹತ್ವವನ್ನು, ಮನೋಭಾವವನ್ನು ಹೆಚ್ಚಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ ಮಾಡುತ್ತಾ ಬಂದಿದೆ. ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕಾರ್ಯಾಗಾರಕ್ಕೆ ಕಳಿಸಲಾಗಿತ್ತು ಎಂದು ಹೇಳಿದರು. ಈ ವೇಳೆ ವಿನಾಯಕ ಸನದಿ, CRP ಅವರು, ವಿಠಲ ಕಾಂಬಾಳೆ, ಮುದ್ದಕಣ್ಣ, ಶೇಗುಣಶಿ ಮಹಾದೇವ, ಜಾಬಾಗೌಡರ, ಮಲ್ಲು ಜಾಬಾಗೌಡರ್ ಮತ್ತು ಇತರರಿದ್ದರು. ವಿದ್ಯಾರ್ಥಿಗಳ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸೇರಿದಂತೆ ರಾಜ್ಯಪಾಲ ಧಾವಂತ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ನೀಡಿ ಅಭಿನಂದನೆ ಸಲ್ಲಿಸಿದರು. ಅಥಣಿ ತಾಲೂಕಿನ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದಂತ ನಾನು ವಿಜ್ಞಾನಿ 2025ರ ಕಾರ್ಯಕ್ರಮದಲ್ಲಿ ವಿದ್ಯಾಶ್ರೀ ಬಿರಾದರ್ ಸಾಧನೆ ಮಾಡಿದ್ದಾರೆ. ಟೆಲಿಸ್ಕೋಪ್ ಅನ್ನ ಕಂಡಿಡಿದು ವಿದ್ಯಾಶ್ರೀ ಬಿರಾದರ್ ಅವರು ಈ ಸಾಧನೆಯನ್ನ ಮಾಡಿದ್ದಾರೆ. ಕರ್ನಾಟಕದ ವೈಜ್ಞಾನಿಕ ಪರಿಷತ್ನಿಂದ ಆಯೋಜಿತ ಕಾರ್ಯಾಗಾರದಲ್ಲಿ 160 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಹಲವು ದಾಖಲೆಗಳು ಲಭಿಸಿವೆ. ಅಲ್ಲಿ ಮುಖ್ಯೋಪಾಧ್ಯಾಯರದ ಹಾಗೂ ಆರ್.ಎಂ. ಪಾಟೀಲ್ ಸರ್ ಹಾಗೂ ವಿನುತಾ ಮಿಸ್ಗಳು ಹಾಗೂ ನನ್ನ ಎಲ್ಲರ ಫ್ರೆಂಡ್ಸ್ಗಳ ಪ್ರೋತ್ಸಾಹ ನೀಡಿದ್ರು. ಅವ್ರ ಪ್ರೋತ್ಸಾಹ ಹೀಗೆ ಇರ್ಲತ್ತ ಹೇಳ್ತನು. ಮತ್ತು ನಂಗೆ ಅಲ್ಲಿ ಹೋಗೋ ತನಕ ಭಾಳ ಭಯ ಇತ್ತು. ಹೆಂಗಿರ್ತೈತೋ, ಏನು ತಯಾರು ಮಾಡೋದು, ಏನು ಟ್ರೈನಿಂಗ್ ಹೆಂಗೆ ಕೊಡ್ತಾರೋ, ಟೀಚರ್ಸ್ ಎಲ್ಲ ಹೆಂಗಿರ್ತಾರೋ ಅಂತ ನಂಗೆ ಅಂಜಿಕಿತ್ತು. ಆದ್ರೆ ಅಲ್ಲಿ ಹೋಗಂತಲೇ ನಂಗೆ ಅನಿಸಿತ್ತು 15 ಜನ ಮಕ್ಕಳಿಗೆ ಒಬ್ಬರು ಟೀಚರ್ಸ್ ಕೊಟ್ಟಿರು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಕೇಳಿಕೊಳ್ಳುತ್ತೇನೆ. ಜೈ ವಿಜ್ಞಾನ, ಜೈ ವಿಜ್ಞಾನ. ಶಿಕ್ಷಣಕ್ಕೆ ನಾವೆಲ್ಲ ಪಾಲಕರು ಯಾವ ರೀತಿ ಶಿಕ್ಷಣವನ್ನ ಮಕ್ಕಳಿಂದ ಬಯಸ್ತಾ ಇದೀವಪ್ಪ ಅಂದ್ರ, ಅಂಕದ ರೂಪದಲ್ಲಿ, ಮಾರ್ಕ್ಸ್ ರೂಪದಲ್ಲಿ ಮಾತ್ರ ಶಿಕ್ಷಣವನ್ನ ಬಯಸ್ತಾ ಇದ್ದೀವಿ. ನನ್ನ ಮಗು 90 ಮಾಡಬೇಕು, 95 ಮಾಡಬೇಕು, 100 ಮಾಡಬೇಕು, 99 ಮಾಡಬೇಕು ಅಂತೇಳಿ. ಇಲ್ಲಿ ಏನಾಗ್ತಾ ಐತಿ, ಮಕ್ಕಳಿಗೆ ನಾವು ಈ ಒತ್ತಡ ಹಾಕ್ಲತ್ತ ಮಕ್ಕಳು ಏನ್ ಮಾಡ್ತಾರೋ, ಪಠ್ಯದಲ್ಲಿರುವಂತಹ ವಿಷಯವನ್ನ ಬೈಪಟ್ ಮಾಡ್ತಾರೋ, ಎಕ್ಸಾಮ್ ಬರೀತಾರೋ, ಎಕ್ಸಾಮ್ ಪೂರ್ತಿ ಪಾಸ್ ಆಗ್ತಾರೋ, ಮುಗೀತು ನನ್ನ ಮಗ 100 ಮಾಡ್ದ, 90 ಮಾಡ್ದ, 95 ಮಾಡ್ದ ಅಂತೀವಿ. ಯಾರ ಹುಡುಗರು ಪಟ್ನ ತಗೊಂಡು ಅದನ್ನ ಸ್ಕ್ರೀನ್ ನಮಗೆ ಬೆಳಕಿನಾಗ ಸೂರ್ಯ ನೋಡಂಗಿಲ್ಲ, ಈಗ ನೋಡಂಗಿಲ್ಲ, ನಿಮಗೆ ಯಾವಾಗ ನೋಡಬೇಕು ಅಂತ ನಾನು ಹೇಳ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ 4 ಜಿಲ್ಲೆಗಳ ಈ ವಿಜ್ಞಾನಿಗಳನ್ನ ಕೂಡಿಸಿ ಒಂದಕ್ಕೆ ಪೇಪರ್ ಕೊಡೋದಾರ.
ಅದಕ್ಕೆ ಟೆಲಿಸ್ಕೋಪ್ ಮುಂದಿನ ಬಾಜು ಪೇಪರ್ ಅನ್ನ ಕೊಟ್ಟು ಆ ಪೇಪರ್ ಲ್ಯಾಮಿನೇಟ್ ಮಾಡಿದ್ರು ಅಂದ್ರೆ ನೀವು ಸೂರ್ಯನಲ್ಲಿರುವ ಪ್ರತಿಯೊಂದು ಕಂದಕಗಳನ್ನ ಸೂರ್ಯನಲ್ಲಿರುವಂತ ಪ್ರತಿ ಚಿತ್ರಣವನ್ನ ಈ ಟೆಲಿಸ್ಕೋಪ್ ಮೂಲಕ ನೀವು ನೋಡಬಹುದು. ಅದಕ್ಕೆ ಅವಳು ವಿಜ್ಞಾನಿ ಅನ್ನಿಸ್ಕೊಂಡಿದ್ದಾರೆ. ಈಗ ನೀವು ಅದರ ಮೂಲಕ ಚಂದ್ರನ ನೋಡಬಹುದು, ರಾತ್ರಿ ನಕ್ಷತ್ರಗಳನ್ನ ನೋಡಬಹುದು. ಅಷ್ಟೇ ಅಲ್ಲ, ಎಲ್ಲಾದ್ರೂ ಗ್ರಹಣಗಳಿದ್ದಾಗ ಗ್ರಹಣಗಳನ್ನ ವೀಕ್ಷಣೆ ಮಾಡಬಹುದು. ಈ ಎಲ್ಲವನ್ನ ನೋಡುವಂತ ಒಂದು ಟೆಲಿಸ್ಕೋಪ್ ಅದು ಈಗ ತಯಾರಾಗಿ ನಿಮ್ಮ ಶಾಲೆಗೆ ಬಂದಿದೆ. ಅದಕ್ಕೊಂದು ಪೇಪರ್ ಲ್ಯಾಮಿನೇಟೆಡ್ ಮಾಡಿದ ತಕ್ಷಣ ಇಂಥ ಬಿಸಿಲೊಳಗೆ ಸೂರ್ಯನನ್ನ, ಆ ಸೂರ್ಯನಲ್ಲಿರುವಂತ ಎಷ್ಟು ಕಂದಕಗಳು, ಕಪ್ಪು ಕಲೆಗಳು ಎಲ್ಲವನ್ನ ಕುತ್ಕೊಂಡು ನಾವು ಇಲ್ಲೇ ಕುತ್ಕೊಂಡು ವೀಕ್ಷಣೆ ಮಾಡಬಹುದು. ಅದನ್ನು ತಯಾರು ಮಾಡಿರುವಂತಹ ವಿಜ್ಞಾನಿ ಯಾರು? ಕುಮಾರಿ ವಿದ್ಯಾಶ್ರೀ ಬೆಳಗಾವಿ. ಟ್ರೈನಿಂಗ್ದಲ್ಲಿ ಆದಂಥ ಅನುಭವಗಳನ್ನು ಹೇಳ್ರು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಏನಪ್ಪಾ ಅಂತಂದ್ರೆ ತಂದ ಕೆಲಸ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ವಿದ್ಯಾಶ್ರೀ ಸುರೇಶ್ ಬಿರಾದರ್. ನನ್ನ ಶಾಲೆ ಹೆಸರು ಶ್ರೀ ಬಸವೇಶ್ವರ KHPS ಹಳ್ಯಾಳ್. ನಾನು ವಿಜ್ಞಾನಿ ಎಂಬ ಟೆಲಿಸ್ಕೋಪ್ ಕಾರ್ಯಾಗಾರಕ್ಕೆ ಹೋಗಿನಿ. ಅಲ್ಲಿ ಮುಖ್ಯೋಪಾಧ್ಯಾಯರದ ಹಾಗೂ RM ಪಾಟೀಲ್ ಸರ್ ಹಾಗೂ ವಿನುತಾ ಮಿಸ್ಗಳು ಹಾಗೂ ನನ್ನ ಎಲ್ಲರ ಫ್ರೆಂಡ್ಸ್ಗಳ ಪ್ರೋತ್ಸಾಹ ನೀಡಿದರು. ಅವ್ರ ಪ್ರೋತ್ಸಾಹ ಹೀಗೆ ಇರ್ಲತ್ತ ಹೇಳ್ತನು. ಮತ್ತು ನಂಗೆ ಅಲ್ಲಿ ಹೋಗೋ ತನಕ ಭಾಳ ಭಯ ಇತ್ತು. ಹೆಂಗಿರ್ತೈತೋ, ಏನು ತಯಾರು ಮಾಡೋದು, ಏನು ಟ್ರೈನಿಂಗ್ ಹೆಂಗೆ ಕೊಡ್ತಾರೋ, ಟೀಚರ್ಸ್ ಎಲ್ಲ ಹೆಂಗಿರ್ತಾರೋ ಅಂತ ನಂಗೆ ಅಂಜಿಕಿತ್ತು. ಆದರೆ ಅಲ್ಲಿ ಹೋಗಂತಲೇ ನಂಗೆ ಅನಿಸಿತ್ತು 15 ಜನ ಮಕ್ಕಳಿಗೆ ಒಬ್ಬರು ಟೀಚರ್ಸ್ ಕೊಟ್ಟಿರು. ಇದು ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಕೇಳಿಕೊಳ್ಳುತ್ತೇನೆ. ಜೈ ವಿಜ್ಞಾನ್, ಜೈ ವಿಜ್ಞಾನ್. ಶಿಕ್ಷಣಕ್ಕ ನಾವೆಲ್ಲ ಪಾಲಕರು ಯಾವ ರೀತಿ ಶಿಕ್ಷಣವನ್ನ ಮಕ್ಕಳಿಂದ ಬಯಸ್ತಾ ಇದೀವಪ್ಪ ಅಂದ್ರ ಅಂಕದ ರೂಪದಲ್ಲಿ, ಮಾರ್ಕ್ಸ್ ರೂಪದಲ್ಲಿ ಮಾತ್ರ ಶಿಕ್ಷಣವನ್ನ ಬಯಸ್ತಾ ಇದ್ದೀವಿ. ನನ್ನ ಮಗು 90 ಮಾಡ್ಬೇಕು, 95 ಮಾಡ್ಬೇಕು, 100 ಮಾಡ್ಬೇಕು, 99 ಮಾಡ್ಬೇಕು ಅಂತೇಳಿ. ಇಲ್ಲಿ ಏನಾಗ್ತಾ ಐತಿ, ಮಕ್ಕಳಿಗೆ ನಾವು ಈ ಒತ್ತಡ ಆಗ್ಲತ್ತನ ಮಕ್ಕಳು ಏನ್ ಮಾಡ್ತಾರೋ, ಪಠ್ಯದಲ್ಲಿರುವಂತಹ ವಿಷಯವನ್ನ ಬೈಪಟ್ ಮಾಡ್ತಾರೋ, ಎಕ್ಸಾಮ್ ಬರೀತಾರೋ, ಎಕ್ಸಾಮ್ ಪೂರ್ತಿ ಪಾಸ್ ಆಗ್ತಾರೋ, ಮುಗೀತು ನನ್ನ ಮಗ 100 ಮಾಡ್ದ, 90 ಮಾಡ್ದ, 95 ಮಾಡ್ದ ಅಂತೀವಿ. ಯಾರ ಹುಡುಗರು ಪಟ್ನ ತಗೊಂಡು ಅದನ್ನ ಸ್ಕ್ರೀನ್ ನಮಗೆ ಬೆಳಕಿನಾಗ ಸೂರ್ಯ ನೋಡಂಗಿಲ್ಲ, ಈಗ ನೋಡಂಗಿಲ್ಲ. ನಿಮಗೆ ಯಾವಾಗ ನೋಡಬೇಕು ನಾನು ಹೇಳ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ 4 ಜಿಲ್ಲೆಗಳ ಈ ವಿಜ್ಞಾನಿಗಳನ್ನ ಕೂಡಿಸಿ ಒಂದಕ್ಕೆ ಪೇಪರ್ ಕೊಡೋದಾರ. ಅದಕ್ಕೆ ಟೆಲಿಸ್ಕೋಪ್ ಮುಂದಿನ ಬಾಜು ಪೇಪರ್ ಅನ್ನ ಕೊಟ್ಟು ಆ ಪೇಪರ್ ಲ್ಯಾಮಿನೇಟ್ ಮಾಡಿದ್ರು ಅಂದ್ರೆ ನೀವು ಸೂರ್ಯನಲ್ಲಿರುವ ಪ್ರತಿಯೊಂದು ಕಂದಕಗಳನ್ನ ಸೂರ್ಯನಲ್ಲಿರುವಂತ ಪ್ರತಿ ಚಿತ್ರಣವನ್ನ ಈ ಟೆಲಿಸ್ಕೋಪ್ ಮೂಲಕ ನೀವು ನೋಡಬಹುದು. ಅದಕ್ಕೆ ಅವಳು ವಿಜ್ಞಾನಿ ಅನ್ನಿಸ್ಕೊಂಡಿದ್ದಾರೆ. ಈಗ ನೀವು ಅದರ ಮೂಲಕ ಚಂದ್ರನ ನೋಡಬಹುದು, ರಾತ್ರಿ ನಕ್ಷತ್ರಗಳನ್ನ ನೋಡಬಹುದು. ಅಷ್ಟೇ ಅಲ್ಲ, ಎಲ್ಲಾದ್ರೂ ಗ್ರಹಣಗಳಿದ್ದಾಗ ಗ್ರಹಣಗಳನ್ನ ವೀಕ್ಷಣೆ ಮಾಡಬಹುದು. ಈ ಎಲ್ಲವನ್ನ ನೋಡುವಂತ ಒಂದು ಟೆಲಿಸ್ಕೋಪ್ ಅದು ಈಗ ತಯಾರಾಗಿ ನಿಮ್ಮ ಶಾಲೆಗೆ ಬಂದಿದೆ. ಅದಕ್ಕೊಂದು ಪೇಪರ್ ಲ್ಯಾಮಿನೇಟೆಡ್ ಮಾಡಿದ ತಕ್ಷಣ